ಸೆಕ್ಷುಯಾಲಿಟಿ ಅಥವಾ ಲೈಂಗಿಕತೆ ಮಿತ್ ನಂಬರ್ 17. ಪ್ರೊಫ್ಯೂಸ್ ಸ್ಕಿನ್, ಕನ್ನಡದಲ್ಲಿ ಮುಂದೊಗಲು ಚರ್ಮ ಅಂತ ಹೇಳ್ತೇವೆ. ಸೊ ಇದು ಉದ್ದ ಇರೋದ್ರಿಂದ ಏನಾದರೂ ಇಂಟರ್ ಕೋರ್ಸಲ್ಲಿ ಅಥವಾ ಏನಕ್ಕಾದರೂ ತೊಂದರೆಯಾಗತ್ತಾ? ಇಲ್ಲ. ಈ ಪ್ರೊಫ್ಯೂಸ್ ಸ್ಕಿನ್ ಅಥವಾ ಮುಂದೊಗಲು ಚರ್ಮ ಹುಟ್ಟುವಂಥ ಜಾಗ ಈಗ ಪೆನ್ನಿಸಲ್ಲಿ ಹೆಡ್ಡಿನ ಕೆಳಗಡೆ ಇಲ್ಲಿ ಫ್ರೆನ್ಯುಲಮ್ ಅಂತ ಇರುತ್ತೆ. ಈ ಫ್ರೆನ್ಯುಲಮ್ಮಲ್ಲಿ ಇದು ಹುಟ್ಟತ್ತೆ. ಈಗ ಫ್ರೆನ್ಯುಲಮ್ ತುಂಬಾ ಉದ್ದ ಇತ್ತು ಅಂದರೆ ಅವಾಗ ಪ್ರೊಫ್ಯೂಸ್ ಸ್ಕಿನ್ನು ಟೈಟ್ ಆಗುತ್ತೆ, ಹಿಂದೆ ಮುಂದೆ ಹೋಗ್ಲಿಕ್ಕೆ ತೊಂದರೆ ಆಗುತ್ತೆ, ಸಂಭೋಗ ಮಾಡಲಿಕ್ಕೆ ತೊಂದರೆ ಆಗುತ್ತೆ, ಮತ್ತು ಪದೇ ಪದೇ ಇನ್ಫೆಕ್ಷನ್ ಆಗುತ್ತೆ. ಆವಾಗ ಸರ್ಕಮ್ಸಿಷನ್ ಅಥವಾ ಮುಂಜಿ ಮಾಡಿಸ್ಕೋಬೇಕು. ಆದರೆ ಈ ಫ್ರೆನ್ಯುಲಮ್ ಏನಾದರೂ ಶಾರ್ಟ್ ಇತ್ತು, ಕಡಿಮೆ ಇತ್ತು ಅಂದರೆ ಎಷ್ಟೇ ಉದ್ದ ಸ್ಕಿನ್ ಇದ್ರೂ ಹಿಂದೆ ಮುಂದೆ ಹೋಗುತ್ತೆ. ಅದರಿಂದ ಯಾವುದೂ ತೊಂದರೆ ಆಗಲ್ಲ. ಇಂಟರ್ ಕೋರ್ಸ್ ಮಾಡಲಿ ಮೀನ್ಸ್ ಸಂಭೋಗ ಮಾಡಲಿ ಏನು ಪೇನು ಡಿಸ್ಕಂಫರ್ಟ್ ಆಗಲ್ಲ. ಇದ್ರ ಜೊತೆಗೆ ಇದರಲ್ಲಿ ಸೆನ್ಸರಿ ನರ್ವ್ಸ್ ಇರೋದ್ರಿಂದ ಸೆಕ್ಸ್ ಮಾಡಿದಾಗ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ.